ನಮಸ್ಕಾರ. ನನ್ನ ಹೆಸರು ಅಂಜಲಿ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸೂರ್ಯ ಫೌಂಡೇಶನ್ ಅಡಿಯಲ್ಲಿ ಬರುವಂಥ ಮಾತೆಂಬುದು ಜ್ಯೋತಿರ್ಲಿಂಗ. ಈ ಮಾತೆ ಮುತ್ತು ಮಾತೆ ಮೃತ್ಯು ಎನ್ನುವ ರೀತಿಯಲ್ಲಿ ನಾವು ಮಾತು ಹೇಗೆ, ಎಲ್ಲಿ, ಎಷ್ಟು, ಯಾವ ರೀತಿ ಆಡಬೇಕು, ಮಾತಿನ ನಡುವೆ ಮೌನವೂ ಕೂಡ ಎಷ್ಟು ಪ್ರಾಮುಖ್ಯತೆ ಹೊಂದಿದೆ ಎಂಬುದನ್ನು ನಾವು ಈ ತರಬೇತಿಯಿಂದ ನಾನು ತುಂಬ ತಿಳ್ಕೊಂಡಿದ್ದೀನಿ. ಸತೀಶ್ ಸರ್, ಮಹೇಶ್ ಸರ್, ಎಲ್ಲರೂ ಇರುವಂತಹ ಮೆಂಟರ್ಸ್ಗಳು ಎಲ್ಲರೂ ಸಹ ನಮಗೆ ಎಷ್ಟು ಪ್ರೋತ್ಸಾಹ ಕೊಟ್ಟರು ಅಂದರೆ ನಮ್ಮಲ್ಲಿ ಆಗಲ್ಲ, ನಾನು ಹತ್ತಿದ್ದೆ ಕೂಡ. ಇವನ್ ನನಗೆ ಎಲ್ಲರೂ ಎಷ್ಟು ಚೆನ್ನಾಗಿ ಮಾತಾಡಿದರು, ನನಗೆ ಆಗಲಿಲ್ಲ. ಅವರು ಪ್ರತಿಯೊಂದು ಕೊಡುವಂಥ ಟಾಸ್ಕ್ಗಳಾಗಲಿ ಅಸೈನ್ಮೆಂಟ್ಗಳಾಗಲಿ ತುಂಬ ಅದ್ಭುತವಾಗಿದ್ದು, ನನಗೆ ಆಗಲ್ಲ ಅಂತ ನಾನು ಅಳಬೇಕಾದ್ರೆ, ಇಲ್ಲ ನಿಮ್ಮ ಕೈಲಾಗುತ್ತೆ, ನೀವು ಮಾತಾಡಿ, ಇನ್ನು ಮುಂದೆ ಚೆನ್ನಾಗಿ ಇನ್ನೂ ಇಂಪ್ರೂವ್ಮೆಂಟ್ ಆಗ್ತೀರಾ, ಮೊದಲಿನಷ್ಟು ಈಗ ಇನ್ನೂ ಇಂಪ್ರೂವ್ ಆಗಿದ್ದೀರಾ ಅಂತ ಹೇಳಿ ನನ್ನನ್ನು ಚೆನ್ನಾಗಿ ಪ್ರೋತ್ಸಾಹ ಕೊಟ್ಟರು. ಅವ್ರ ಪ್ರೋತ್ಸಾಹದಿಂದ ನಾನು ಇನ್ನೂ ಚೆನ್ನಾಗಿ ಮಾತಾಡೋದಕ್ಕೆ ಪ್ರಯತ್ನ ಪಟ್ಟೆ. ಡೈಲಿ ಅವರು ಅವ್ರು ಹೇಳಿದ ರೀತಿ ನಾವು ಫಾಲೋಅಪ್ ಮಾಡ್ತಾ ಹೋದರೆ ನಮ್ಮಲ್ಲಿ ಅತಿ ಅಭಿವೃದ್ಧಿ ಆಗುತ್ತೆ, ನಮ್ಮ ವ್ಯಕ್ತಿತ್ವ ವಿಕಸನವೂ ಕೂಡ ಸಹ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಮಾತೆಂಬುದು ಜ್ಯೋತಿರ್ಲಿಂಗ ಅನ್ನೋದು ನನಗಂತೂ ತುಂಬ ಖುಷಿಯಾದಂಥ ತರಬೇತಿ. ಇದು ಇಂತಿಂಥ ದೊಡ್ಡ ವ್ಯಕ್ತಿಗಳ ಜೊತೆಗೆ ನಾನು ಮಾತಾಡ್ತಿದ್ದೀನ ಅಂತ ನನಗೂ ಅನಿಸುತ್ತೆ. ಇವ್ರ ಜೊತೆಗೆ ನಾನು ಮಾತಾಡ್ತಿದ್ದೀನ, ನಾನು ಇವ್ರ ಜೊತೆ ಮಾತಾಡೋಕ್ಕೆ ಆಗುತ್ತಾ ನನ್ನ ಕೈಯಲ್ಲಿ ಅಂತ ಎಲ್ಲ ಭಯಪಟ್ಟಿದ್ದೆ. ಆದರೆ ಈಗ ಹೋಗ್ತಾ 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 ನನ್ನಲ್ಲೂ ಆ ಶಕ್ತಿ ಇದೆ, ನಾನು ಮಾತನಾಡುವ ಶಕ್ತಿ ಇದೆ ಅಂತ ಕೂಡ ಅನ್ನಿಸ್ತು. ಇದು ಬರೀ ಭಾಷಣಕ್ಕಷ್ಟೇ ಸೀಮಿತವಾಗಿಲ್ಲ, ಈ ತರಬೇತಿಗೆ ನೀವು ಕೂಡ ಜಾಯ್ನ್ ಆಗಿರಿ. ಎಷ್ಟು ಅದ್ಭುತವಾಗಿದೆ ಅಂತ ಅಂದರೆ ನಮ್ಮಲ್ಲಿ ಪ್ರತಿಯೊಂದು ಸಹ ಬದಲಾವಣೆ ಆಗ್ತಾ ಹೋಗುತ್ತೆ. ಪ್ರತಿದಿನ ಪ್ರತಿ ಕ್ಷಣ ಕೂಡ ನಮ್ಮಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ. ಇದು ಒಂಥರ ನಮ್ಮ ಜೋಶ್ ಇದ್ದಂಗೆ, ನಮ್ಮ ಜೀವನ ಶೈಲಿಯನ್ನೇ ಬದಲಾಯಿಸುತ್ತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲರೂ ಈ ತರಬೇತಿಗೆ ಜಾಯಿನ್ ಆಗಲೇಬೇಕು, ನಿಮ್ಮ ವ್ಯಕ್ತಿತ್ವವನ್ನು ವಿಕಸನ ಮಾಡಿಕೊಳ್ಳೇಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟನ್ನು ನನಗೆ ಮಾತನಾಡೋ ಅವಕಾಶವನ್ನು ಕೊಟ್ಟಂಥ ಎಲ್ಲರಿಗೂ ನಮಸ್ಕಾರಗಳು.